ದ್ವಾರಕೀಶ್ ಸಿನಿ ಕರಿಯರ್ನಲ್ಲಿ ಅನೇಕ ಸಿನಿಮಾಗಳು ಕೆಲವೊಂದು ಫ್ಲಾಪ್ ಆಗಿವೆ, ಕೆಲವೊಂದು ದುಡ್ಡು ಮಾಡಿಕೊಟ್ಟಿವೆ. ಆದರೆ ಒಂದು ಸಿನಿಮಾ ಅವರಿಗೆ ಡಬ್ಬಲ್ ಹಣವನ್ನು ದುಡಿಯುವಂತಹ ಒಂದು ಆತ್ಮವಿಶ್ವಾಸವನ್ನು ತಂದುಕೊಟ್ಟಿತ್ತು. ಅದು ನೀ ಬರೆದ ಕಾದಂಬರಿ ಸಿನಿಮಾ. ನೀ ಬರೆದ ಕಾದಂಬರಿ ಸಿನಿಮಾ ತಯಾರಾದ ನಂತರ ಬ್ಲಾಕ್ ಬಸ್ಟರ್ ಆಗೋಯ್ತು. ಎಲ್ಲ ಕಡೆ ಸಿಕ್ಕಾಪಟ್ಟೆ ರನ್ ಆಯಿತು. ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲಿ ಉಡಿಸ್ ಮಾಡ್ತು. ಬಟ್ ಇದೇ ಆಧಾರದ ಮೇಲೆ ಅವರು ಒಂದು ಡಬ್ಬಲ್ ಹಣವನ್ನು ದುಡಿಬೋದು, ನಾನು ಇದಕ್ಕಿಂತ ತುಂಬ ಚೆನ್ನಾಗಿ ಮಾಡೋಣ ಅಂತ ದುಡುಕಿ ಅನೇಕ ಪಟ್ಟು ಜಾಸ್ತಿ ಹಣವನ್ನು ಹೂಡಿದ್ದು ನೀ ತಂದ ಕಾಣಿಕೆ ಸಿನಿಮಾ. ಬಟ್ ಆದರೆ ಅದು ಡಬ್ಬ ಆಗೋಯ್ತು ಅಂತ ಅವರೇ ಹೇಳಿದರು. ದ್ವಾರಕೀಶ್ ಸಿನಿ ಕರಿಯರ್ನಲ್ಲಿ ಅನೇಕ ಸಿನಿಮಾಗಳು ಕೆಲವೊಂದು ಫ್ಲಾಪ್ ಆಗಿವೆ, ಕೆಲವೊಂದು ದುಡ್ಡು ಮಾಡಿಕೊಟ್ಟಿವೆ. ಆದರೆ ಒಂದು ಸಿನಿಮಾ ಅವರಿಗೆ ಡಬ್ಬಲ್ ಹಣವನ್ನು ದುಡಿಯುವಂತಹ ಒಂದು ಆತ್ಮವಿಶ್ವಾಸವನ್ನು ತಂದುಕೊಟ್ಟಿತ್ತು. ಅದು ನೀ ಬರೆದ ಕಾದಂಬರಿ ಸಿನಿಮಾ. ನೀ ಬರೆದ ಕಾದಂಬರಿ ಸಿನಿಮಾ ತಯಾರಾದ ನಂತರ ಬ್ಲಾಕ್ ಬಸ್ಟರ್ ಆಗೋಯ್ತು. ಎಲ್ಲ ಕಡೆ ಸಿಕ್ಕಾಪಟ್ಟೆ ರನ್ ಆಯಿತು. ಬಾಕ್ಸ್ ಆಫೀಸ್